ಮೊದಲ ಸುದ್ದಿ ನೋಡೋಣ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗಕ್ಕೆ ಬ್ರೇಕ್ ಬೀಳೋ ಲಕ್ಷಣ ಕಾಣಿಸ್ತಾ ಇಲ್ಲ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕೆಂದು ಪಟ್ಟು ಹಿಡಿದಿದ್ರೆ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತ ಗಟ್ಟಿಯಾಗಿ ಕುಳಿತಂತಿದೆ. ಡಿಕೆಶಿಯ ಸಿಎಂ ಪಟ್ಟದಾಸೆಗೆ ತಣ್ಣೀರೆರಚಲು ಸಿಎಂ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ರೆಡಿ ಮಾಡಿದಾರಂತೆ. ಸಾಲು ಸಾಲು ಕಾರಣಗಳನ್ನ ಮುಂದಿಟ್ಟುಕೊಂಡು ನಾಯಕತ್ವ ಬದಲಾವಣೆ ಅಸಾಧ್ಯ ಅಂತೇಳಿ ಹೇಳ್ತಾ ಇದ್ದಾರಂತೆ. ಈತ ಡಿಕೆಶಿ ಕೂಡ ಬಿಗಿ ಪಟ್ಟು ಹಾಕ್ತಿದ್ದಾರಂತೆ. ಈ ಕುರಿತು ಒಂದು ಡಿಟೇಲ್ ವರದಿ ರಾಜಕೀಯ ಒಳನೋಟದಲ್ಲಿ ನೋಡೋಣ ಬನ್ನಿ. ನಾಯಕತ್ವ ಬದಲಾವಣೆಗೆ ಪಟ್ಟು ಬಿಡದ ಡಿಕೆಶಿ ವಿರುದ್ಧ ಮುಂದುವರೆಸಿದ್ರ ಸಿದ್ದು ರಣತಂತ್ರ. ಡಿಸಿಎಂಗೆ ಚೆಕ್ಮೇಟ್ ಇಡಲು ಮತ್ತೆ ಸಿಎಂ ಪ್ಲಾನ್. ಅಧಿಕಾರ ಹಂಚಿಕೆ, ಕೊಟ್ಟ ಮಾತು, ಹೈಕಮಾಂಡ್ ತೀರ್ಮಾನ. ಈ 3 ಪದಗಳು ರಾಜ್ಯ ರಾಜಕೀಯದಲ್ಲಿ ಕಳೆದ ಕೆಲ ತಿಂಗಳಿನಿಂದ ನಿತ್ಯ ಕಿವಿಗೆ ಬೀಳ್ತಾನೇ ಇವೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬುತ್ತಲೇ ಪವರ್ ಶೇರಿಂಗ್ ಫೈಟ್ ತಾರಕಕ್ಕೇರಿತ್ತು. ದೆಹಲಿ ದಂಡಯಾತ್ರೆ ಕೂಡ ಜೋರಾಗಿತ್ತು. ಆದ್ರೆ ಇತ್ತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪಟ್ಟ ಬಿಡಲು ಸಿದ್ಧರಿಲ್ಲ. ಅತ್ತ ಡಿಕೆಶಿ ಕೂಡ ಪಟ್ಟು ಸಡಿಲಿಸ್ತಾ ಇಲ್ಲ. ಈ ನೀ ಕೊಡೆ ನಾ ಬಿಡೆ ಅನ್ನೋ ಜಗಳದಲ್ಲಿ ಇದೀಗ ಒಳನೋಟದ ಒಳಗಣ್ಣಿಗೆ ಸ್ಫೋಟಕ ವಿಚಾರವೊಂದು ಗೋಚರಿಸಿದೆ. ಎಸ್, ಮೇ 20ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ಪೂರ್ಣಗೊಳ್ಳುತ್ತೆ. ಹೀಗಾಗಿ 3ನೇ ವರ್ಷಕ್ಕೆ ನಾಯಕತ್ವ ಬದಲಾವಣೆ ಆಗಲೇಬೇಕು ಅಂತ ಡಿಕೆಶಿ ಹಠಕ್ಕೆ ಬಿದ್ದಿದ್ದಾರಂತೆ. ಮತ್ತೊಂದು ಕಡೆ ಡಿಸಿಎಂ ಮೇ 15ಕ್ಕೂ ಮುನ್ನ, ಅಂದ್ರೆ ತಮ್ಮ ಹುಟ್ಟಿದ ಹಬ್ಬದಂದಾದ್ರೂ ಸಿಹಿ ಸುದ್ದಿ ಸಿಗುತ್ತಾ ಅಂತ ಆಸೆಗಣ್ಣಿನಿಂದ ನೋಡ್ತಾ ಇದ್ದಾರಂತೆ. ಆದ್ರೆ ನಾಯಕತ್ವ ಬದಲಾವಣೆ ಜಿದ್ದಿಗೆ ಬಿದ್ದ ಡಿಕೆ ಶಿವಕುಮಾರ್ಗೆ ಇದೀಗ ಸಿಎಂ ಚೆಕ್ಮೇಟ್ ಇಡಲು ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರಂತೆ. ಸ್ಥಳೀಯ ಚುನಾವಣೆಗಳನ್ನೇ ಮುಂದಿಟ್ಕೊಂಡು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಿಎಂ ಬಣ ಮಾಸ್ಟರ್ ಪ್ಲಾನ್ ಮಾಡ್ತಿದೆಯಂತೆ. ಪಟ್ಟದ ಪಗಡೆಯಾಟದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ದಾಳ. ಡಿಸಿಎಂ ವಿರುದ್ಧ ಚುನಾವಣಾ ಅಸ್ತ್ರ ಪ್ರಯೋಗಿಸಿದ್ರ ಸಿಎಂ. ಜೂನ್ನಲ್ಲಿ ನಡೆಯಬೇಕಾದ ಸಾಲು ಸಾಲು ಚುನಾವಣೆಗಳನ್ನೇ ನೆಪವಾಗಿಟ್ಟುಕೊಂಡು ಡಿಕೆಶಿ ಸಿಎಂ ಕುರ್ಚಿ ಕನಸು ಭಗ್ನವಾಗಿಸಲು ಸಿಎಂ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ಸಜ್ಜಾಗಿದ್ದಾರಂತೆ. ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ 4 ರಾಜ್ಯಸಭಾ ಸದಸ್ಯರ ಅವಧಿ ಜೂನ್ಗೆ ಮುಕ್ತಾಯ ಆಗಲಿದೆ. ಈ 4 ರಾಜ್ಯಸಭಾ ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆ ಕೂಡ ನಡೆಯಲಿದೆ. ಈ 4 ಸ್ಥಾನಗಳಲ್ಲಿ ಕಾಂಗ್ರೆಸ್ 3 ಸ್ಥಾನಗಳನ್ನ ಗೆಲ್ಲೋ ಚಾನ್ಸ್ ಇದೆ. ಅದೇ ತರ ವಿಧಾನ ಪರಿಷತ್ನ 7 ಸ್ಥಾನಗಳಿಗೂ ಕೂಡ ಚುನಾವಣೆ ನಡೆಯಲಿದೆ. ಇದರ ಜೊತೆಗೆ ಜೂನ್ ಅಂತ್ಯದೊಳಗೆ ಜಿಬಿಎ ಚುನಾವಣೆ ನಡೆಸೋ ಸನ್ನಿವೇಶ ಕೂಡ ಸೃಷ್ಟಿಯಾಗಿದೆ. ಇಲ್ಲಿ ಆಶ್ಚರ್ಯ ಅನಿಸೋದೇನಪ್ಪಾ ಅಂದ್ರೆ, ಸುಪ್ರೀಂ ಕೋರ್ಟ್ ಜೂನ್ ಒಳಗೆ ಜಿಬಿಎ ಚುನಾವಣೆ ನಡೆಸಬೇಕು ಅಂತ ತಾಕೀತು ಮಾಡಿದ್ರು ಕೂಡ ಕ್ಯಾರೆ ಅನ್ನದ ಈ ಸರ್ಕಾರ ಚುನಾವಣೆ ಮಾಡೋಕ್ಕಾಗಲ್ಲ, ಸಿಬ್ಬಂದಿ ಕೊರತೆ ಅದು ಇದು ಅಂತ ಕುಂಟು ನೆಪಗಳನ್ನ ಹೇಳಿತ್ತು. ಆದ್ರೀಗ ಏಕಾಏಕಿ ಜಿಬಿಎ ಚುನಾವಣೆ ಮಾಡ್ತೇವೆ ಅಂತ ಮುಂದೆ ಬಂದಿದೆ. ಜೂನ್ 14ರಿಂದ 24ರ ಅವಧಿಯಲ್ಲಿ ಜಿಬಿಎ ನಗರ ಪಾಲಿಕೆಗಳ ಚುನಾವಣೆ ನಡೆಯೋ ಸಾಧ್ಯತೆ ಇದ್ದು 1 ವಾರದಲ್ಲೇ ದಿನಾಂಕ ತಿಳಿಸ್ತೇನೆ ಅಂತ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಸಂಗ್ರೇಶಿ ಹೇಳಿದ್ದಾರೆ. ಜೂನ್ 14ರಿಂದ ಜೂನ್ 24ರ ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನು ನಿಗದಿಪಡಿಸುತ್ತಿದೆ. ಈ ದಿನಾಂಕಗಳಲ್ಲಿ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಕನ್ಸಲ್ಟ್ ಮಾಡಿದೆ, ಸಮಾಲೋಚನೆ ಮಾಡಿದೆ. ಹೀಗಾಗಿ ಅವರು ತಮ್ಮದೇ ಆದಂಥ ಒಂದು ಇನ್ಪುಟನ್ನು ಕೊಟ್ಟಿದ್ದಾರೆ. ನಾನು ಇನ್ನೂ 1 ವಾರ ಆದ ನಂತರ ಚುನಾವಣಾ ದಿನಾಂಕಗಳನ್ನು ತಮ್ಮೆಲ್ಲರನ್ನು ಕರೆದಿ, ಏನು ಮೀಡಿಯಾದವ್ರನ್ನೆಲ್ಲ ಚಾನೆಲ್, ಪ್ರಿಂಟ್ ಮೀಡಿಯಾ ಎಲ್ಲರನ್ನು ಕರೆಸಿ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವುದು ಉಂಟು. ಎಷ್ಟು ದಿನ ಚುನಾವಣೆ ನಡೆಸೋಕ್ಕಾಗಲ್ಲ ಅಂತಿದ್ದ ಸರ್ಕಾರ ಇದೀಗ ಏಕಾಏಕಿ ಎಲೆಕ್ಷನ್ ನಡೆಸ್ತೇವೆ ಅಂತಿರೋದ್ರ ಹಿಂದೆ ಭಾರೀ ರಣತಂತ್ರವೊಂದು ಸಿದ್ಧವಾಗ್ತಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಯಾಕಂದ್ರೆ ಜಿಬಿಎ ಎಲೆಕ್ಷನ್ನಲ್ಲೇ ಹೇಗೂ 2 ತಿಂಗಳು ಕಳೆದು ಹೋಗುತ್ತೆ. ಒಂದ್ ವೇಳೆ 5 ನಗರ ಪಾಲಿಕೆಗಳಲ್ಲಿ ಬಿಜೆಪಿ ಏನಾದರೂ ಪ್ರಾಬಲ್ಯವನ್ನ ಸಾಧಿಸಿದ್ರೆ ಆ ಸೋಲಿನ ಹೊಣೆಯನ್ನ ಡಿಕೆಶಿ ಹೆಗಲಿಗೆ ಹಾಕಬಹುದು ಅಂತ ಸಿಎಂ ಬಣ ಪ್ಲಾನ್ ಮಾಡ್ತಿದೆಯಂತೆ.
ಬಳಿಕ ಸೆಪ್ಟೆಂಬರ್-ಅಕ್ಟೋಬರ್ ವೇಳೆಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಚುನಾವಣಾ ದಿನಾಂಕ ನಿಗದಿಯಾಗುವಂತ ಸಾಧ್ಯತೆ ಇದೆ. ಹಿಂಗೆ ಕಾಲ ತಳ್ಕೊಂಡು ಹೋಗಿ ಸಂಪೂರ್ಣ ಅವಧಿಗೆ ಸಿದ್ದರಾಮಯ್ಯರನ್ನೇ ಪೂರ್ಣಾವಧಿ ಸಿಎಂ ಆಗಿ ಮುಂದುವರೆಸಲು ಆಪ್ತರು ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ಗುಸುಗುಸು ಪಿಸು ಇದೀಗ ಕೇಳಿ ಬರ್ತಾ ಇದೆ. ಇಲ್ಲಿ ಒಳನೋಟದ ಒಳಗಣ್ಣಿಗೆ ಇನ್ನೂ ಇಂಟ್ರೆಸ್ಟಿಂಗ್ ಅನಿಸಿದ್ದು ಡಿಕೆ ಶಿವಕುಮಾರ್ ನಡೆ. ಯಾಕಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರೋ ಡಿಕೆಶಿ ಜಿಬಿಎ ಎಲೆಕ್ಷನ್ನತ್ತ ಗಮನ ಕೊಡದೇ ಇರೋದು ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆ ಬಗ್ಗೆ ಸೈಲೆಂಟ್ ಆಗಿರೋದನ್ನ ನೋಡ್ತಿದ್ರೆ ಸಮಥಿಂಗ್ ಈಸ್ ಬಿಹೈಂಡ್ ದಿ ಸೀನ್ ಅಂತ ಅನ್ಸುತ್ತೆ. ಡಿಕೆಶಿ ನಡೆ ನೋಡ್ತಿದ್ರೆ ನನಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಸಂಬಂಧವೇ ಇಲ್ಲ ಅನ್ನೋ ತರ ಇದ್ದಾರೆ ಅನ್ನಿಸ್ತಾ ಇದೆ. ಯಾವಾಗ್ಲಾದ್ರೂ ಎಲೆಕ್ಷನ್ ಮಾಡಿ, ಅದಕ್ಕೂ ಮುನ್ನ ನನ್ನ ಸಿಎಂ ಕುರ್ಚಿ ಭವಿಷ್ಯವನ್ನ ಇತ್ಯರ್ಥ ಮಾಡಿ, ಆಮೇಲೆ ಏನಾದ್ರೂ ಮಾಡ್ಕೊಳ್ಳಿ ಅನ್ನೋ ಹಠಕ್ಕೆ ಬಿದ್ದಿದ್ದಾರಂತೆ ಡಿಕೆಶಿ. ಒಂದ್ ವೇಳೆ ಈಗೇನಾದ್ರೂ ಸಿಎಂ ಕುರ್ಚಿ ಬಿಟ್ಟು ಕೊಡುವಂತ ಸನ್ನಿವೇಶ ಎದುರಾದ್ರೆ ಚುನಾವಣೆಗಳನ್ನೇ ಮುಂದಿಟ್ಕೊಂಡು ನಾಯಕತ್ವ ಬದಲಾವಣೆ ಅಸಾಧ್ಯ ಅಂತ ಹೈಕಮಾಂಡ್ಗೆ ಮನವರಿಕೆ ಮಾಡಲು ಸಿದ್ದರಾಮಯ್ಯ ಸಿದ್ಧರಾಗಿದ್ದಾರೆ ಅನ್ನೋ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಿವೆ. ಹಾಗಿದ್ರೆ ಕಾಂಗ್ರೆಸ್ನ ಈ ಅಧಿಕಾರಾವಧಿಯಲ್ಲಿ ಡಿಕೆಶಿಗೆ ಸಿಎಂ ಆಗೋ ಭಾಗ್ಯವಿಲ್ವಾ ಅಥವಾ ಡಿಸಿಎಂ ಪಟ್ಟಿಗೆ ಪಟ್ಟ ಸಿಗುತ್ತಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೊದಲ ಸುದ್ದಿ ನೋಡೋಣ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗಕ್ಕೆ ಬ್ರೇಕ್ ಬೀಳೋ ಲಕ್ಷಣ ಕಾಣಿಸ್ತಾ ಇಲ್ಲ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕೆಂದು ಪಟ್ಟು ಹಿಡಿದಿದ್ರೆ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತ ಗಟ್ಟಿಯಾಗಿ ಕುಳಿತಂತಿದೆ. ಡಿಕೆಶಿಯ ಸಿಎಂ ಪಟ್ಟದಾಸೆಗೆ ತಣ್ಣೀರೆರಚಲು ಸಿಎಂ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ರೆಡಿ ಮಾಡಿದಾರಂತೆ. ಸಾಲು ಸಾಲು ಕಾರಣಗಳನ್ನು ಮುಂದಿಟ್ಟುಕೊಂಡು ನಾಯಕತ್ವ ಬದಲಾವಣೆ ಅಸಾಧ್ಯ ಅಂತೇಳಿ ಹೇಳ್ತಾ ಇದ್ದಾರಂತೆ. ಈತ ಡಿಕೆಶಿ ಕೂಡ ಬಿಗಿ ಪಟ್ಟು ಹಾಕ್ತಿದ್ದಾರಂತೆ. ಈ ಕುರಿತು ಒಂದು ಡಿಟೇಲ್ ವರದಿ ರಾಜಕೀಯ ಒಳನೋಟದಲ್ಲಿ ನೋಡೋಣ ಬನ್ನಿ. ನಾಯಕತ್ವ ಬದಲಾವಣೆಗೆ ಪಟ್ಟು ಬಿಡದ ಡಿಕೆಶಿ ವಿರುದ್ಧ ಮುಂದುವರೆಸಿದ್ರ ಸಿದ್ದು ರಣತಂತ್ರ. ಡಿಸಿಎಂಗೆ ಚೆಕ್ಮೇಟ್ ಇಡಲು ಮತ್ತೆ ಸಿಎಂ ಪ್ಲಾನ್. ಅಧಿಕಾರ ಹಂಚಿಕೆ, ಕೊಟ್ಟ ಮಾತು, ಹೈಕಮಾಂಡ್ ತೀರ್ಮಾನ. ಈ 3 ಪದಗಳು ರಾಜ್ಯ ರಾಜಕೀಯದಲ್ಲಿ ಕಳೆದ ಕೆಲ ತಿಂಗಳಿನಿಂದ ನಿತ್ಯ ಕಿವಿಗೆ ಬೀಳ್ತಾನೇ ಇವೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬುತ್ತಲೇ ಪವರ್ ಶೇರಿಂಗ್ ಫೈಟ್ ತಾರಕಕ್ಕೇರಿತ್ತು. ದೆಹಲಿ ದಂಡಯಾತ್ರೆ ಕೂಡ ಜೋರಾಗಿತ್ತು. ಆದ್ರೆ ಇತ್ತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪಟ್ಟ ಬಿಡಲು ಸಿದ್ಧರಿಲ್ಲ. ಅತ್ತ ಡಿಕೆಶಿ ಕೂಡ ಪಟ್ಟು ಸಡಿಲಿಸ್ತಾ ಇಲ್ಲ. ಈ ನೀ ಕೊಡೆ ನಾ ಬಿಡೆ ಅನ್ನೋ ಜಗಳದಲ್ಲಿ ಇದೀಗ ಒಳನೋಟದ ಒಳಗಣ್ಣಿಗೆ ಸ್ಫೋಟಕ ವಿಚಾರವೊಂದು ಗೋಚರಿಸಿದೆ. ಎಸ್, ಮೇ 20ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ಪೂರ್ಣಗೊಳ್ಳುತ್ತೆ. ಹೀಗಾಗಿ 3ನೇ ವರ್ಷಕ್ಕೆ ನಾಯಕತ್ವ ಬದಲಾವಣೆ ಆಗಲೇಬೇಕು ಅಂತ ಡಿಕೆಶಿ ಹಠಕ್ಕೆ ಬಿದ್ದಿದ್ದಾರಂತೆ. ಮತ್ತೊಂದು ಕಡೆ ಡಿಸಿಎಂ ಮೇ 15ಕ್ಕೂ ಮುನ್ನ ಅಂದ್ರೆ ತಮ್ಮ ಹುಟ್ಟಿದ ಹಬ್ಬದಂದಾದ್ರೂ ಸಿಹಿ ಸುದ್ದಿ ಸಿಗುತ್ತಾ ಅಂತ ಆಸೆಗಣ್ಣಿನಿಂದ ನೋಡ್ತಾ ಇದ್ದಾರಂತೆ. ಆದ್ರೆ ನಾಯಕತ್ವ ಬದಲಾವಣೆ ಜಿದ್ದಿಗೆ ಬಿದ್ದ ಡಿಕೆ ಶಿವಕುಮಾರ್ಗೆ ಇದೀಗ ಸಿಎಂ ಚೆಕ್ಮೇಟ್ ಇಡಲು ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರಂತೆ. ಸ್ಥಳೀಯ ಚುನಾವಣೆಗಳನ್ನೇ ಮುಂದಿಟ್ಕೊಂಡು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಿಎಂ ಬಣ ಮಾಸ್ಟರ್ ಪ್ಲಾನ್ ಮಾಡ್ತಿದೆಯಂತೆ. ಪಟ್ಟದ ಪಗಡೆಯಾಟದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ದಾಳ. ಡಿಸಿಎಂ ವಿರುದ್ಧ ಚುನಾವಣಾ ಅಸ್ತ್ರ ಪ್ರಯೋಗಿಸಿದ್ರ ಸಿಎಂ. ಜೂನ್ನಲ್ಲಿ ನಡೆಯಬೇಕಾದ ಸಾಲು ಸಾಲು ಚುನಾವಣೆಗಳನ್ನೇ ನೆಪವಾಗಿಟ್ಟುಕೊಂಡು ಡಿಕೆಶಿ ಸಿಎಂ ಕುರ್ಚಿ ಕನಸು ಭಗ್ನವಾಗಿಸಲು ಸಿಎಂ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ಸಜ್ಜಾಗಿದ್ದಾರಂತೆ. ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ 4 ರಾಜ್ಯಸಭಾ ಸದಸ್ಯರ ಅವಧಿ ಜೂನ್ಗೆ ಮುಕ್ತಾಯ ಆಗಲಿದೆ. ಈ 4 ರಾಜ್ಯಸಭಾ ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆ ಕೂಡ ನಡೆಯಲಿದೆ. ಈ 4 ಸ್ಥಾನಗಳಲ್ಲಿ ಕಾಂಗ್ರೆಸ್ 3 ಸ್ಥಾನಗಳನ್ನ ಗೆಲ್ಲೋ ಚಾನ್ಸ್ ಇದೆ. ಅದೇ ತರ ವಿಧಾನ ಪರಿಷತ್ನ 7 ಸ್ಥಾನಗಳಿಗೂ ಕೂಡ ಚುನಾವಣೆ ನಡೆಯಲಿದೆ. ಇದರ ಜೊತೆಗೆ ಜೂನ್ ಅಂತ್ಯದೊಳಗೆ ಜಿಬಿಎ ಚುನಾವಣೆ ನಡೆಸೋ ಸನ್ನಿವೇಶ ಕೂಡ ಸೃಷ್ಟಿಯಾಗಿದೆ.
ಆಶ್ಚರ್ಯ ಅನಿಸೋದೇನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಜೂನ್ ಒಳಗೆ ಜಿಬಿಎ ಚುನಾವಣೆ ನಡೆಸಬೇಕು ಅಂತ ತಾಕೀತು ಮಾಡಿದ್ರು ಕೂಡ ಕ್ಯಾರೆ ಅನ್ನದ ಈ ಸರ್ಕಾರ ಚುನಾವಣೆ ಮಾಡೋಕ್ಕಾಗಲ್ಲ, ಸಿಬ್ಬಂದಿ ಕೊರತೆ ಅದು ಇದು ಅಂತ ಕುಂಟು ನೆಪಗಳನ್ನ ಹೇಳಿತ್ತು. ಆದ್ರೀಗ ಏಕಾಏಕಿ ಜಿಬಿಎ ಚುನಾವಣೆ ಮಾಡ್ತೇವೆ ಅಂತ ಮುಂದೆ ಬಂದಿದೆ. ಜೂನ್ 14ರಿಂದ 24ರ ಅವಧಿಯಲ್ಲಿ ಜಿಬಿಎ ನಗರ ಪಾಲಿಕೆಗಳ ಚುನಾವಣೆ ನಡೆಯೋ ಸಾಧ್ಯತೆ ಇದ್ದು 1 ವಾರದಲ್ಲೇ ದಿನಾಂಕ ತಿಳಿಸ್ತೇನೆ ಅಂತ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಸಂಗ್ರೇಶಿ ಹೇಳಿದ್ದಾರೆ. ಜೂನ್ 14ರಿಂದ ಜೂನ್ 24ರ ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನು ನಿಗದಿಪಡಿಸುತ್ತಿದೆ. ಈ ದಿನಾಂಕಗಳಲ್ಲಿ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಕನ್ಸಲ್ಟ್ ಮಾಡಿದೆ, ಸಮಾಲೋಚನೆ ಮಾಡಿದೆ. ಹೀಗಾಗಿ ಅವರು ತಮ್ಮದೇ ಆದಂಥ ಒಂದು ಇನ್ಪುಟನ್ನು ಕೊಟ್ಟಿದ್ದಾರೆ. ನಾನು ಇನ್ನೂ 1 ವಾರ ಆದ ನಂತರ ಚುನಾವಣಾ ದಿನಾಂಕಗಳನ್ನು ತಮ್ಮೆಲ್ಲರನ್ನು ಕರೆದಿ, ಏನು ಮೀಡಿಯಾದವ್ರನ್ನೆಲ್ಲ ಚಾನೆಲ್ ಪ್ರಿಂಟ್ ಮೀಡಿಯಾ ಎಲ್ಲರನ್ನು ಕರೆಸಿ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವುದು ಉಂಟು. ಇಷ್ಟು ದಿನ ಚುನಾವಣೆ ನಡೆಸೋಕ್ಕಾಗಲ್ಲ ಅಂತಿದ್ದ ಸರ್ಕಾರ ಇದೀಗ ಏಕಾಏಕಿ ಎಲೆಕ್ಷನ್ ನಡೆಸ್ತೇವೆ ಅಂತಿರೋದ್ರ ಹಿಂದೆ ಭಾರೀ ರಣತಂತ್ರವೊಂದು ಸಿದ್ಧವಾಗ್ತಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಯಾಕಂದ್ರೆ ಜಿಬಿಎ ಎಲೆಕ್ಷನ್ನಲ್ಲೇ ಹೇಗೂ 2 ತಿಂಗಳು ಕಳೆದು ಹೋಗುತ್ತೆ. ಒಂದ್ ವೇಳೆ 5 ನಗರ ಪಾಲಿಕೆಗಳಲ್ಲಿ ಬಿಜೆಪಿ ಏನಾದರೂ ಪ್ರಾಬಲ್ಯವನ್ನ ಸಾಧಿಸಿದ್ರೆ ಆ ಸೋಲಿನ ಹೊಣೆಯನ್ನ ಡಿಕೆಶಿ ಹೆಗಲಿಗೆ ಹಾಕಬಹುದು ಅಂತ ಸಿಎಂ ಬಣ ಪ್ಲಾನ್ ಮಾಡ್ತಿದೆಯಂತೆ. ಬಳಿಕ ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಚುನಾವಣಾ ದಿನಾಂಕ ನಿಗದಿಯಾಗುವಂತ ಸಾಧ್ಯತೆ ಇದೆ. ಹಿಂಗೆ ಕಾಲ ತಳ್ಕೊಂಡು ಹೋಗಿ ಸಂಪೂರ್ಣ ಅವಧಿಗೆ ಸಿದ್ದರಾಮಯ್ಯರನ್ನೇ ಪೂರ್ಣಾವಧಿ ಸಿಎಂ ಆಗಿ ಮುಂದುವರೆಸಲು ಆಪ್ತರು ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ಗುಸು ಪಿಸು ಇದೀಗ ಕೇಳಿ ಬರ್ತಾ ಇದೆ. ಇಲ್ಲಿ ಒಳನೋಟದ ಒಳಗಣ್ಣಿಗೆ ಇನ್ನೂ ಇಂಟ್ರೆಸ್ಟಿಂಗ್ ಅನಿಸಿದ್ದು ಡಿಕೆ ಶಿವಕುಮಾರ್ ನಡೆ. ಯಾಕಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರೋ ಡಿಕೆಶಿ ಜಿಬಿಎ ಎಲೆಕ್ಷನ್ನತ್ತ ಗಮನ ಕೊಡದೇ ಇರೋದು ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆ ಬಗ್ಗೆ ಸೈಲೆಂಟ್ ಆಗಿರೋದನ್ನ ನೋಡ್ತಿದ್ರೆ ಸಮಥಿಂಗ್ ಈಸ್ ಬಿಹೈಂಡ್ ದಿ ಸೀನ್ ಅಂತ ಅನ್ಸುತ್ತೆ. ಡಿಕೆಶಿ ನಡೆ ನೋಡ್ತಿದ್ರೆ ನನಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಸಂಬಂಧವೇ ಇಲ್ಲ ಅನ್ನೋ ತರ ಇದ್ದಾರೆ ಅನಿಸ್ತಾ ಇದೆ. ಯಾವಾಗ್ಲಾದ್ರೂ ಎಲೆಕ್ಷನ್ ಮಾಡಿ, ಅದಕ್ಕೂ ಮುನ್ನ ನನ್ನ ಸಿಎಂ ಕುರ್ಚಿ ಭವಿಷ್ಯವನ್ನ ಇತ್ಯರ್ಥ ಮಾಡಿ, ಆಮೇಲೆ ಏನಾದ್ರೂ ಮಾಡ್ಕೊಳ್ಳಿ ಅನ್ನೋ ಹಠಕ್ಕೆ ಬಿದ್ದಿದ್ದಾರಂತೆ ಡಿಕೆಶಿ. ಒಂದ್ ವೇಳೆ ಈಗೇನಾದ್ರೂ ಸಿಎಂ ಕುರ್ಚಿ ಬಿಟ್ಟು ಕೊಡುವಂತ ಸನ್ನಿವೇಶ ಎದುರಾದ್ರೆ ಚುನಾವಣೆಗಳನ್ನೇ ಮುಂದಿಟ್ಕೊಂಡು ನಾಯಕತ್ವ ಬದಲಾವಣೆ ಅಸಾಧ್ಯ ಅಂತ ಹೈಕಮಾಂಡ್ಗೆ ಮನವರಿಕೆ ಮಾಡಲು ಸಿದ್ದರಾಮಯ್ಯ ಸಿದ್ಧರಾಗಿದ್ದಾರೆ ಅನ್ನೋ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಿವೆ. ಹಾಗಿದ್ರೆ ಕಾಂಗ್ರೆಸ್ನ ಈ ಅಧಿಕಾರಾವಧಿಯಲ್ಲಿ ಡಿಕೆಶಿಗೆ ಸಿಎಂ ಆಗೋ ಭಾಗ್ಯವಿಲ್ವಾ ಅಥವಾ ಡಿಸಿಎಂ ಪಟ್ಟಿಗೆ ಪಟ್ಟ ಸಿಗುತ್ತಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.